ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಮ್ಮ ಅಹಿಂದ ಧ್ವನಿ ಅಂತ ಚಾನಲಿಂದ ಬಂದಿದ್ದೀವಿ. ಓಕೆ ಸರ್ ನಿಮ್ಮ ಬೆಳೆದು ಬಂದ ದಾರಿ ಮತ್ತು ಈ ಪ್ರೆಸೆಂಟ್ ಪೊಸಿಷನ್ ಏನಿದ್ದೀರಾ ಮತ್ತು ಏನು ಒಂದು ಯಾವ ಹಿನ್ನೆಲೆಯಿಂದ ಬಂದಿದ್ದೀರಿ ಒಂದು ಏನಾಗಿದ್ದೀರಿ ಪ್ರೆಸೆಂಟ್ ನೀವು ಸ್ವಲ್ಪ ತಿಳಿಸ್ಬೋದು ಸರ್. ನನ್ನ ಹೆಸರು ಡಾಕ್ಟರ್ ಕೊಟ್ರೇಶ್ ಪದ್ಮನಿ ಅಂತ. ನಮ್ಮದು ಪ್ರಾಪರ್ ಬಂದು ಈ ಕೊಟ್ಟೂರು ಹತ್ರ ಮಲ್ನಾಯಕನಹಳ್ಳಿ. ನಮ್ಮ ಆರಿಜಿನ್ ಬೇಸ್ ಬಂದು ಕೊಟ್ಟೂರು ಹತ್ರ ಮಲ್ನಾಯಕನಹಳ್ಳಿ ಅಂತ. ನಾವು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಒಂದು 45 ವರ್ಷ ಆಯಿತು. ಇನ್ನು ನಾವು ಆ್ಯಕ್ಚುಲಿ ನಾನು ಹುಟ್ಟೋದಕ್ಕಿಂತ ಮುಂಚೆನೇ ನಮ್ಮ ತಂದೆ ತಾಯಿ ಕೊಟ್ಟೂರಿಗೆ ಮಲ್ನಾಯಕನಹಳ್ಳಿಯಿಂದ ಬಂದಿದ್ದು. ಸೊ ಅಲ್ಲಿಂದ ಒಂದು ಸ್ಕೂಲ್ ಎಜುಕೇಷನ್ನು ಫಸ್ಟಿಂದ 10th ಆಮೇಲೆ PUCವರೆಗೂ ನಾನು ಕೊಟ್ಟೂರಲ್ಲೇ ಮುಗಿತು. ಒಂದು 7ನೇ ಕ್ಲಾಸಲ್ಲಿ ನಾಗರಾಜ್ ಶಾಲೆ. ಹಾಂ ಸರ್. ಆಮೇಲೆ ಬಾಯ್ಸ್ ಸ್ಕೂಲು 8th 10th ಆಯಿತು. ಹಾಂ ಸರ್. ಆಮೇಲೆ PUC ನಂದು ಇಲ್ಲಿ ಕೊಟ್ರೇಶ್ವರ ಕಾಲೇಜಲ್ಲಿ ಮುಗಿಸಿದ್ದು. ಹಾಂ ಸರ್. ಅದಾದಮೇಲೆ ನಾವು MBBS ಜಾಯ್ನ್ ಆದ್ವಿ. ಹಾಂ ಸರ್. ಬಿಜಾಪುರಲ್ಲಿ MBBS ಮುಗಿಸಿದ್ವಿ. ಅಲ್ಲವಿನ್ ಮೆಡಿಕಲ್ ಕಾಲೇಜ್ ಬಿಜಾಪುರಲ್ಲಿ MBBS ಆಯಿತು. ಹಾಂ ಸರ್. ಅದಾದಮೇಲೆ MD ಬೆಂಗಳೂರಲ್ಲಿ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ MD ಜನರಲ್ ಮೆಡಿಸಿನ್ ಮುಗಿಸ್ಕೊಂಡು ಹಾಂ ಸರ್. ನೆಕ್ಸ್ಟ್ ಬೇರೆ ಬೇರೆ ಪ್ಲೇಸಸ್ಸಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ. ಇಮಿಡಿಯೇಟ್ ಎಜುಕೇಷನ್ ಆದ ತಕ್ಷಣ JJM ಮೆಡಿಕಲ್ ಕಾಲೇಜ್ ಬಾಪೂಜಿ ಹಾಸ್ಪಿಟ್ಲಲ್ಲಿ 5.5 ವರ್ಷ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾಯಿದ್ದೆ ನಾನು. ಹಾಂ ಸರ್. ಅದಾದಮೇಲೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು. ಅಸಿಸ್ಟೆಂಟ್ ಪ್ರೊಫೆಸರಿಂದ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಗದಗ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಜಾಯ್ನ್ ಆದೆ. ಅಲ್ಲೇ ನನಗೆ ಪ್ರಮೋಷನ್ ಆಯಿತು ಗದಗಲ್ಲಿ. ಅಲ್ಲಿ ಪ್ರೊಫೆಸರ್ ಆಗಿ ಪ್ರಮೋಷನ್ ಆಯಿತು. ಪ್ರೊಫೆಸರ್ ಜೊತೆಗೆ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿಯೂ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ಅಲ್ಲಿ ಒಂದು 6 ವರ್ಷ ಕೆಲಸ ಮಾಡಿದೆ ನಾನು. ಅದಾದಮೇಲೆ ಹಾವೇರಿ ಮೆಡಿಕಲ್ ಕಾಲೇಜು ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ಸರ್ಕಾರಿ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಹಾವೇರಿಯಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇವಾಗ ಲಾಸ್ಟ್ 5 ವರ್ಷದಿಂದ ಅಲ್ಲಿ ಪ್ರೊಫೆಸರು HOD ಆಗಿ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ HOD ಆಗಿ ಕೆಲಸ ಮಾಡ್ತಿದ್ದಾರೆ. ಸರ್, ಈಗ ನಿಮ್ಮದು ಬೆಳೆದು ಬಂದು ಶಿಕ್ಷಣ ಇಲ್ಲ ಅಂತ ಹೇಳಿದ್ರಿ. ಬಟ್ MBBS ಅಂದ ತಕ್ಷಣವೇ ಭಾಳ ಜನ ಬಹುಸಂಖ್ಯಾತರು ಶ್ರೀಮಂತರ ಮಕ್ಕಳು ಅವರಪ್ಪ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು, ಪೊಲಿಟಿಕಲ್ ಮಕ್ಕಳು ಅಂತ ಒಂದು ಶಿಕ್ಷಣ ಹೊಂದಿದ ಮಕ್ಕಳು ಅಥವಾ ರಾಜಕಾರಣಿ ಮಕ್ಕಳು ಅಥವಾ ವ್ಯಾಪಾರಸ್ಥರ ಮಕ್ಕಳು ಮತ್ತೆ ಸೀಮಿತ. ಅದು ಬಡವ್ರ ಮಕ್ಕಳಿಗೆ ಆಗಲ್ಲ ಅಂತಾರೆ. ಸರ್, ನಿಮ್ಮ ಕುಟುಂಬ ಏನು ಮೊದಲಿಂದನೂ ಶ್ರೀಮಂತ ಕುಟುಂಬನ ಅಥವಾ ಒಂದು ತಳವರ್ಗದ ಕುಟುಂಬ ಸರ್? ಇಲ್ಲ, ಆರ್ಥಿಕವಾಗಿ ಇಲ್ಲ, ಖಂಡಿತವಾಗಿ ಆರ್ಥಿಕವಾಗಿ ನಮ್ಮದು ತಳವರ್ಗದ ಕುಟುಂಬನೇ ಮುಂಚೆಯಿಂದ. ಹಾಂ ಸರ್. ಸೊ ಫಸ್ಟೆಲ್ಲ ನಮ್ಮ ತಂದೆಯವರು ಬೆಲ್ಲರ್ ವೃತ್ತಿ ಕೆಲಸ ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು. ಹಾಂ ಸರ್. ಅದಾದಮೇಲೆ ಒಂದು 10 ವರ್ಷದವರೆಗೂ ಆ ಕೆಲಸ ಮಾಡ್ತಾಯಿದ್ರು. ಹಾಂ ಸರ್. ಹುಟ್ಟೋ ಟೈಮಲ್ಲಿ ಸಣ್ಣವರಿದ್ದಾಗಲೂ ಅದೇ ಕೆಲಸ ಮಾಡ್ತಾಯಿದ್ರು. ಕಾಲ ನಂತರ ಒಂದು 10 ವರ್ಷದ ಆದಮೇಲೆ ಅವರು ಮೇಸ್ತ್ರಿ ಆಗಿ ಕೆಲಸ ಮಾಡ್ತಾಯಿದ್ರು. ಪ್ರೈವೇಟ್ ಎಲ್ಲ ಕೆಲಸಗಳನ್ನ ಇಟ್ಕೊಂಡು ಅವರೆಲ್ಲ ಎಷ್ಟು ಅವರು ಕೆಲಸ ಮಾಡ್ತಿದ್ದೀವಿ ಅದು ಕೆಲಸ ಮಾಡ್ಕೊಂಡು ಬಂದಿರೋವಂಥದ್ದು. ಹಾಂ ಸರ್. ಅಲ್ಲಿಂದ ಈಚೆಗೆ ಇದಕ್ಕೆ ರಿಲೇಟೆಡ್ ಏನಾಯಿತು ಕ್ರಮೇಣವಾಗಿ ಸ್ವಲ್ಪ ಆರ್ಥಿಕವಾಗಿ ನಾವು ಅದಾದಮೇಲೆ ಅವರೆಲ್ಲ ಫಸ್ಟ್ ಆ ಕೆಲಸ ಮಾಡ್ಕೊಂಡು ಬಂದು ಮೇಸ್ತ್ರಿ ವರ್ಕ್ ಮಾಡ್ಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ. ಹಾಂ ಸರ್. ಸರ್, ಹಂಗಲ್ಲ. ಈಗ ಒಂದು ಮೇಷ್ಟ್ರ ಮಕ್ಕಳಾದರೆ ಶಿಕ್ಷಣದ ಮುಂದೆ ಆಲೋಚನೆ ಐಡಿಯಾ ಇರುತ್ತೆ, ಅಥವಾ ಎಂಪ್ಲಾಯ್ ಮಕ್ಕಳಿಗೆ ಮುಂದೆ ಆಲೋಚನೆ ಶಿಕ್ಷಣ ಮಕ್ಕಳಿಗೆ ಏನು ಕೊಡಿಸ್ಬೇಕು ಐಡಿಯಾ ಇರುತ್ತೆ. ಬಟ್ ನಿಮ್ಮ ಫಾದರು ಭಾಳ ಓದಿಲ್ಲ, ಒಂದು ವೃತ್ತಿ ಗಾರೆ ಕೆಲಸ ಮಾಡ್ತಕ್ಕಂಥವ್ರು. ಆದರೆ ನೀವು ಡಾಕ್ಟರ್ ಆಗ್ಬೇಕಂತ ಒಂದು ನಿಮ್ಮ ಗುರಿನ ಅಥವಾ ನಿಮ್ಮ ಪೇರೆಂಟ್ಸ್ ಗುರಿನ ಸರ್? ಅದು ಇಲ್ಲ, ಅದು ಡೆಫಿನೆಟ್ಲಿ ನಮ್ಮ ಪೇರೆಂಟ್ಸ್ದು ಗುರಿ ಇತ್ತು, ಆಮೇಲೆ ನಮ್ಮದೂ ಗುರಿ ಇತ್ತು. ಮುಂಚೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಅವ್ರದೇ. ನಮ್ಮ ತಂದೆ ತಾಯಿ ಅವ್ರ ಇಚ್ಛೆ ಹಂಗಿತ್ತು. ಫಸ್ಟಿಂದನೂ ಅವರು ನಮ್ಮನ್ನು ಓದಿಸ್ಬೇಕು. ನನ್ನದೇ ಅಲ್ಲ, ಇವನ್ ನಮ್ಮ ಬ್ರದರ್, ನಮ್ಮ ಅಣ್ಣ ಅವರಾಗಲಿ, ಆಮೇಲೆ ನಮ್ಮ ಸಿಸ್ಟರ್ಗಾಗಲಿ, ನನಗಾಗಲಿ ಅವ್ರಿಗೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ಅವ್ರ ಮುಂಚೆಯಿಂದನೂ. ಅವ್ರಿಗೆ ಎಷ್ಟೇ ಸಮಸ್ಯೆ ಇದ್ರೂ ನಮಗೆ ಒಂದು ಒಳ್ಳೆ ಶಿಕ್ಷಣ ಕೊಡಿಸಿ ಒಂದು ಸೊಸೈಟಿ ಒಳಗೆ, ಒಂದು ಸಮಾಜದೊಳಗೆ ಒಳ್ಳೆ ಸ್ಥಾನಕ್ಕೆ ಏರಿಸಬೇಕು ಅನ್ನೋದು ಅವ್ರ ಮುಂಚೆಯಿಂದನೂ ಆಸಕ್ತಿ. ಆಮೇಲೆ ಅದೇ ಅವ್ರದ್ದು ಟಾರ್ಗೆಟ್ ಗೋಲ್ ಆಗಿತ್ತು. ಸೊ ಹಂಗಾಗಿ ಏನು ಮಾಡಿದ್ರು ಅಂದರೆ ಅವ್ರಿಗೆ ಎಷ್ಟೇ ಸಮಸ್ಯೆ ಆಗಲಿ, ಎಜುಕೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕನ್ಸಿಡರ್ ಮಾಡಿದ್ರೆ ಅವ್ರಿಗೆ ಎಷ್ಟೇ ಪ್ರಾಬ್ಲಮ್ ಆದ್ರೂ ಅವರೆಲ್ಲ ಕಷ್ಟನ ಸಹಿಸಿ ಅದಕ್ಕೆ ಬೇರ್ ಮಾಡಿಕೊಂಡು ನಮ್ಮನ್ನು ಈ ಮಟ್ಟಕ್ಕೆ ತರೋದಕ್ಕೆ ಅವರು ಶ್ರಮ ವಹಿಸಿದ್ದಾರೆ. ಆಮೇಲೆ ಆ ಶ್ರಮನೇ ನಮ್ಮನ್ನು ಈ ಮಟ್ಟಕ್ಕೆ ಇವಾಗ ಗುರಿ ಮುಟ್ಟಿರೋದಕ್ಕೆ ಅವರೇ ಒಂದು ಕಾರಣ. ಆಮೇಲೆ ಅವರಿಗೆ ಆರ್ಥಿಕವಾಗಿ ಆಗಲಿ, ಅವ್ರ ಇದಕ್ಕೆ ಅವರಿರೋ ಪೊಸಿಷನ್ಗಾಗಲಿ ಅದು ಅಡ್ಡಿ ಬಂದಿರ್ಬೋದು. ಬಟ್ ಅವ್ರ ಗೋಲಿಗೆ ಯಾವತ್ತೂ ಯಾವುದೋ ಅಡ್ಡ ಬಂದಿಲ್ಲ. ಅಷ್ಟು ಸ್ಟ್ರಾಂಗ್ ಆಗಿ ಅವ್ರದ್ದು
ಅದನ್ನು ಮಾಡಿಸ್ಲೇಬೇಕು, ಓದಿಸ್ಲೇಬೇಕು ಅನ್ನೋದು ಅವ್ರದ್ದು ಮುಂಚೆಯಿಂದನೇ ಅದು ಛಲ ಛಲ ಆಯ್ತು. ಆ ಛಲದ ಮುಂದೆ ಈ ಬೇರೆ ಏನೇ ಸಮಸ್ಯೆಗಳು ಇದ್ರು ಅಡ್ಡಿ ಆಗಲಿ, ಆರ್ಥಿಕವಾಗಿ ಆಗಲಿ ಬೇರೆ ಯಾವುದೇ ಒಂದು ಇದಕ್ಕಾಗಲಿ ಅದು ಯಾವುದೋ ಅಡ್ಡಿ ಬಂದಿಲ್ಲ. ಸೊ ಆಬ್ವಿಯಸ್ಲಿ ಅವರು ಇದ್ರ ಮೇಲೇ ನಮಗೆ ಒಂದು ಒಳ್ಳೆ ದಾರಿ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಸರ್, ನೀವು ಶಾಲಾ ದಿನಗಳಲ್ಲಿ, ಹೈಸ್ಕೂಲ್ ಅಥವಾ ಕಾಲೇಜ್ ದಿನಗಳಲ್ಲಿ ನಿಮ್ಮ ಅಪ್ಪಾಜಿಯವರಿಗೆ ಸಹಾಯಕವಾಗಿ ನಿಮ್ಮ ಅಪ್ಪಾಜಿ ಗೋಡೆ ಕಟ್ಟಕ್ಕೆ ಹೋಗ ನೀವೇನಾದ್ರು ಅವ್ರ ಜೊತೆಗೆ ಹೋಗ್ತಿದ್ರಾ? ಹೋಗ್ತಿದ್ವಿ ಅಂತಂದರೆ ಅವರು ಆ್ಯಕ್ಚುಲಿ ನಮ್ಮನ್ನು ಆ ಕೆಲಸದಲ್ಲಿ ಏನೋ ಇನ್ವಾಲ್ವ್ ಮಾಡಿಲ್ಲ. ಅವರಿಗೆ ಎಷ್ಟೇ ಸಮಸ್ಯೆ ಬಂದ್ರೂ ಏನೇ ಆದ್ರೂ ಸರ್ ಅವ್ರು ಕಷ್ಟಪಡೋದು ಬೇಡ ಅನ್ನೋ ಒಂದು ಇದಕ್ಕೆ ಯಾವತ್ತೂ ನಮಗೆ ಕೆಲಸಕ್ಕೆ ಅಂತ ಅವ್ರು ಕರ್ಕೊಂಡು ಹೋಗಿಲ್ಲ. ಏನು ರಜಾ ದಿನದಲ್ಲಿ ನಾವೇನು ಮಾಡ್ತಾ ಇದ್ವಿ ಅಂದರೆ ಅವಾಗ ಸಣ್ಣವರಲ್ವಾ, ಈ ರಜೆ ಬಿಟ್ಟಾಗ ನಾವೇನು ಮಾಡ್ತಾ ಇದ್ವಿ ನಮ್ಮ ಅಪ್ಪರ ಜೊತೆಗೆ ಹೋಗೋದು. ಆ ಟೈಮಲ್ಲಿ ಆಗಲೇ ಆಲ್ಮೋಸ್ಟ್ ಕೆಲವೊಂದು ಕೆಲಸಗಳು ಅವರೇ ಸ್ವಂತ ಇಟ್ಕೊಂಡು ಮೇಸ್ತ್ರಿ ಕೆಲಸ ಮಾಡಿಸ್ತಾ ಇದ್ರು. ಅವ್ರ ಕೆಳಗಡೆ ಕೆಲವು ಸ್ವಲ್ಪ ಜನ ಕೆಲಸ ಮಾಡ್ತಾ ಇದ್ರು. ಅವಾಗ ಏನು ಮಾಡ್ತಾ ಇದ್ವಿ ಅಂದ್ರೆ ನಾವು ಇದು ಮಳಲ್ಲಿ ರಜೆ ಬಿಟ್ಟಾಗ ಖಾಲಿ ಕುತ್ಕೊಳ್ಳೋದು ಏನಂತ ಹೋಗ್ತಾ ಇದ್ವಿ. ಇಲ್ಲ, ಯಾಕೆ ಹೇಳಿದ್ರೆ ಸಮಾತಂದ್ರೆ ಈ ಬಹುಸಂಖ್ಯಾತರ ಏನು ಕುಲಕಸಬ ಆಧಾರಿತ ಸಮುದಾಯಗಳಿದಾವಲ್ಲ, ಅವೆಲ್ಲ ಏನು ಮಾಡ್ತಾರೆ, ಅವ್ರು ಕಡಿಮೆ ಕೂಲಿ ಒಂದು ಪರ್ ಡೇ. ಆಗಿನ ದಿನಗಳಲ್ಲಿ 50, 100 ಬೇಡ 300 ರೂಪಾಯಿ ಇರುತ್ತೆ ಪರ್ ಡೇ. ಒಂದು ಒಬ್ಬರಿಗೆ 300 ರೂಪಾಯಿ ಕೊಟ್ಟರೆ ಒಂದು ಕುಟುಂಬ ನಿರ್ವಹಣೆ ಮಾಡೋಕೆ ಕಷ್ಟ ಆಗುತ್ತೆ. ಅವ್ರು ಸುಮ್ಮನೆ ಖಾಲಿ ಇರೋದಕ್ಕಪ್ಪ ರಜೆ ಕರ್ಕೊಂಡು ಹೋಗೋಣ, ಅವ್ರು 300 ಬಂದ್ರೆ ನಮಗೆ ಜೀವನ ಆಗುತ್ತಲ್ಲ, ಒಂದು ಚೆನ್ನಾಗಿ ಜೀವನ ಮಾಡ್ತಾರಲ್ಲ ನಮ್ಮ ಮನೋಭಾವ ಭಾಳ ಸರ. ಆ ನಮ್ಮ ಏನು ಕುಲಕಸಬ ಆಧಾರಿತ ಜಾತಿಗಳಿದಾವಲ್ಲ, ಕಮ್ಯುನಿಟಿಗಳು, ಅವು ಬಹುಸಂಖ್ಯಾತರು ಏನು ಮಾಡಿ ತಂದೆ ಜೊತೆ ಮಕ್ಕಳು ಕರ್ಕೊಂಡು ಹೋಗಿ ಅವ್ರು ಅಲ್ಲಿಗೆ ಮಾಡ್ತಾರೆ. ಎಷ್ಟೋ ಮನೆಗಳು ಇವತ್ತು ತಂದೆ ಜೊತೆ ಹೆಲ್ಪ್ ಮಾಡ್ಕೋ ಅವ್ರು ಅಲ್ಲಿಗೆ ಅಡಿಟ್ ಆಗ್ಬಿಡ್ತಾರೆ ಸರ್. ಯಾಕೆ ದುಡ್ಡು ನೋಡ್ತಾರೆ, ಅದಕ್ಕೆಪ್ಪ ಏನು ಮಾಡ್ತಿಲ್ಲ, ಚೆನ್ನಾಗೈತಲ್ಲ, ಓದಿ ಏನು ಮಾಡೋಂಗಿದ್ದೀವಿ. ನೀವು ಹೇಳೋ ನಿಜ ಇದೆ. ಬಟ್ ನಮ್ಮ ಪೇರೆಂಟ್ಸ್, ನಮ್ಮ ತಂದೆ ತಾಯಿ ಅದನ್ನು ನೋಡ್ಕೊಂಡ್ರೆ ಅವತ್ತು ಅವರು ನಮ್ಮ ಕೆಲಸ ಸ್ಕೂಲ್ ಬಿಡಿಸಿ ಕೆಲಸಕ್ಕೆ ಹೋಗು, ಕೆಲಸ ಮಾಡೋಂಥ ಒಂದು ದಿವಸಕ್ಕೂ ಅವರು ಹೇಳಿಲ್ಲ. ಏನು ಅಂದರೆ ನಾವಿನ್ನೂ ಬೈ ಚಾನ್ಸ್ ಯಾವುದೋ ಒಂದು ಇದಕ್ಕೆ ನಾವು ಸ್ಕೂಲಿಗೆ ಒಂದು ದಿವಸ ಹೋಗಿಲ್ಲ ಅಂದ್ರೂ ಹೊಡೆದೋ ಬೈದೋ ಆಗಲಿ ಸ್ಕೂಲಿಗೆ ಹೋಗಿಬಿಟ್ಟು ಬರ್ತಿದ್ವಿ. ನಮ್ಮಮ್ಮ ಇನ್ನೂ ಸಣ್ಣದಿದ್ದಾಗ ಒಂದ್ಸರಿ ಇಲ್ಲೇ ನಾಗೇಶ್ ಶಾಲೆ ನಮ್ಮ ಪ್ರೈಮರಿ ಸ್ಕೂಲ್ ಹತ್ರ ಬೈ ಚಾನ್ಸ್ ಯಾವುದೋ ಒಂದು ಇದಕ್ಕೆ ಬಿಟ್ಟಿವಿ ಅಂತ ಅಂದರೆ ಅವಾಗಲೇ ನಮ್ಮ ಕರ್ಕೊಂಡೋಗಿ ಹೇಳ್ಕೊಂಡೋಗಿ ಅಲ್ಲಿಗೆ ಬಿಟ್ಟು ಬರ್ತಾ ಇದ್ವಿ. ಅಂದರೆ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಆ ಸಲುವಾಗಿ ನಮಗೆ ಕೆಲ್ಸಕ್ಕೆ ಕಳಿಸೋದಾಗಲಿ ಅದು ಆ ಟೈಪ್ ಇನ್ವಾಲ್ವ್ ಮಾಡಿಲ್ಲ. ಇಲ್ಲ, ಎಜುಕೇಶನ್ ರಿಲೇಟೆಡ್ ಅದಕ್ಕೆ ಸಂಬಂಧಪಟ್ಟಂತೆ ಏನು ಬೇಕೋ ಅಷ್ಟು ಇದು ಮಾಡಿದ್ರು. ಬಟ್ ಔಟ್ ಆಫ್ ನಮ್ಮ ಇಂಟ್ರೆಸ್ಟ್ ಮೇಲೆ ನಾವು ರಜೆ ಇದ್ದಾಗ ಅಪ್ಪರ ಜೊತೆ ಕೆಲಸಕ್ಕೆ ಹೋದ್ವಿ, ಅಲ್ಲಿ ಆಟ ಆಡಿದ್ವಿ, ಇಲ್ಲಿ ಆಟ ಆಡಿದ್ವಿ, ಏನೋ ಅಲ್ಪ ಸ್ವಲ್ಪ ಅಲ್ಲೇ ಕೆಲಸ ಮಾಡಿದ್ವಿ. ಸರ್, ಈಗ ನಿಮ್ಮ ಏನೋ ಒಂದು ಗೋಲು ಮತ್ತು ಗುರಿ ಮುಟ್ಲಿಕ್ಕೆ ನೀವು ಯಾರಾದ್ರೂ ಬೇರೆಯವ್ರ ಪ್ರೇರಣೆ ತೊಗೊಂಡಿದ್ರೆ ಅಥವಾ ನಿಮ್ಮ ಒಂದು ಮನೆಗಳ ಪರಿಸ್ಥಿತಿ ನೋಡಿ ನೀವು ಆ ಗುರಿ ಮುಟ್ಟೋದಂತ ಚಾಲೆಂಜ್ ತೊಗೊಂಡ್ರೆ ಸರ್? ಪ್ರೇರಣೆ ಅಂದರೆ ಬೇರೆಯವ್ರು ನೋಡಿ ಅಂತಂದಲ್ಲ. ಅಲ್ಲ ಸರ್, ಈಗ ಬೇರೆ ಯಾರೋ ದೊಡ್ಡ ಒಂದು ಐಲೆವೆಲ್ ಹೋಗಿರ್ತಾರೆ, ನಾನು ಅವ್ರಂಗೆ ಆಗ್ಬೇಕು ಮನೋಭಾವ ಇದೆ ಸರ್. ಅಂದರೆ ಅಥವಾ ಮನೆಗಳ ಪರಿಸ್ಥಿತಿ ನೋಡಿ ನಾನು ಚಾಲೆಂಜ್ ಮಾಡಿ ಏನಾದ್ರು ಒಂದು ಸಾಧನೆ ಮಾಡಬೇಕಂತ ಒಂದು ಗುರಿ. ನೀವು ಹೇಳೋದು ಸೆಕೆಂಡ್ ಪಾಯಿಂಟ್ ಕರೆಕ್ಟ್ ಐತಿ. ಇವಾಗ ನಾವು ಹಿಂಗಿದ್ದಾಗ ನಾವು ಯಾಕೆ ಮುಂದೆ ಬರಬಾರ್ದು, ನಾವ್ಯಾಕೆ ಓದಬಾರ್ದು, ನಾವ್ಯಾಕೆ ಸೊಸೈಟಿಯಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನ ಡೆಫಿನೆಟ್ಲಿ ಮುಂಚೆಯಿಂದಲೂ ನಮಗಿತ್ತು. ಹಾಗಾಗಿ ಆ ಗುರಿ ಮೇಲೆ ಆಮೇಲೆ ಅದಕ್ಕೆ ತಕ್ಕನಾಗೆ ನಮ್ಮ ಪೇರೆಂಟ್ಸ್ದು ಸಪೋರ್ಟ್ನು ಹಂಗೆ ಐತಿ. ಎಷ್ಟೇ ಅದೇ ಹೇಳಿದ್ರಲ್ಲ ಅವಾಗಲೇ, ಎಷ್ಟೇ ಅವ್ರ ಸಮಸ್ಯೆ ಇದ್ರು ಬಟ್ ನಾವು ಓದೋದಕ್ಕೆ ಅಂತ ಅಂದಾಗ ಅವ್ರಿಗೆ ಎಷ್ಟೇ ಸಮಸ್ಯೆ ಇರಲಿ, ಏನೇ ಇರಲಿ, ಏನೇ ತೊಂದರೆ ಇರಲಿ, ಅದಕ್ಕೆ ನಮ್ಗೆ ಯಾವಾಗಲೂ ಬೆನ್ನೆಲುಬಾಗಿ ಇಟ್ಕೊಂಡು ಅದಕ್ಕೆ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಏನಾಯ್ತು, ನಮಗೂ ಆ ಟಾರ್ಗೆಟ್ ಇದ್ದೇ ಇತ್ತು, ಏನು ನಾವು ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು. ಹಾಗಾಗಿ ನಾವು ಮುಂಚೆಯಿಂದ ಸಿನ್ಸ್ ಪ್ರೈಮರಿ ಸ್ಕೂಲಿಂದಲೂ ನಾವು ಆ ಗುರಿಯನ್ನು ಇಟ್ಕೊಂಡು ಮುಂದೆ ಬರಲೇಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅದನ್ನು ಫಸ್ಟಿಂದ ಇವಾಗಿಂದ ಅಂತಂದಲ್ಲ, ಮುಂಚೆಯಿಂದ ನಾವು ಓದಬೇಕು ಅನ್ನೋದು ನಮಗೂ ಅದಕ್ಕೆಲ್ಲ ಫಿಕ್ಸ್ ಇತ್ತು. ಅದೇ ಪ್ರಕಾರ ನಮ್ಗೆ ಒಳ್ಳೆ ಸಹಕಾರವನ್ನು ನಮ್ಮ ಪೇರೆಂಟ್ಸ್ ಕಡೆಯಿಂದ ಸಿಗ್ತದೆ. ಹಾಗಾಗಿ ಏನಾಯಿತು ಅಂದರೆ ಆಟೋಮೆಟಿಕಲಿ ನಾವು ಎಲ್ಲ ಸ್ಟೇಜಸ್ಸಲ್ಲೂ ಒಳ್ಳೆ ಸ್ಟ್ಯಾಂಡ್ ಆಗ್ತಾ ಬಂದ್ವಿ, ಒಳ್ಳೆ ರಿಸಲ್ಟನ್ನು ಬಂತು. ಹಾಗಾಗಿ ಈ ವೈದ್ಯಕೀಯ ಶಿಕ್ಷಣಕ್ಕೆ ಒಳ್ಳೆದಿತ್ತು. ಇಂಜಿನಿಯರಿಂಗ್ ಅವೆಲ್ಲ ಬೇರೆ ಆಪ್ಷನ್ಸ್ ಇದ್ವು ರೀ. ಸೊ ಅದು ಇದ್ರೂ ನಾವು ಮೆಡಿಕಲ್ ಮಾಡಲೇಬೇಕು ಅನ್ನೋದು. ಮೆಡಿಕಲ್ಗೆ ಹೋಗೋದು ಯಾಕೆ ಉದ್ದೇಶ? ಅದು ಸ್ಪೆಸಿಫಿಕ್ ಕಾರಣ ಅಂತ ಏನಿಲ್ಲ, ಬಟ್ ಅದನ್ನ ಮಾಡಬೇಕು ಅನ್ನೋದು ಒಂದು ಕೆಲವು ಉದ್ದೇಶ ಇದೆ ಸರ್. ನಾನು ಬಂದು ಬಡ ಜನತೆಗೆ ಒಂದು ಆ ಥರ ಒಂದು ಇಂಟೆನ್ಷನ್ ಇದೆ ಸರ್. ಒಂದು ಈ ಥರ ನಾನು ಬಡ್ರಿಗೆ ಏನೋ ಒಂದು ನ್ಯಾಯ. ಯಾಕಂದರೆ ನೀವು ಪ್ರೈವೇಟಲ್ಲಿ ಫೀಸ್ ಮಾಡಿದ್ರೆ ಭಾಳ ಫೀಸ್ ತೊಗೊಳಲ್ಲ. ಇವು MBBS MD ಮಾಡಿರಿ, ಇವತ್ತು BAMS ಮಾಡಿದ್ರೆ 10% ಫೀಸ್ ಮಾಡ್ತಾರೆ. ಎಲ್ಲ ಯಾರೇ ಪೇಷಂಟ್ ಬಂದರೆ 200 ರೂಪಾಯಿ ಫೀಸ್ ಅಷ್ಟೇ. ಅದು ಆಶ್ಚರ್ಯನೇ. ಯಾಕಂದರೆ ಇವತ್ತು ಬರೀ ಜಸ್ಟ್ ಟಚ್ ಮಾಡೋ ಸರ್ 25 ತಗೊಳ್ಳೋಂಥ ವೈದ್ಯಕೀಯ ಲೋಕ ಇದು. ಅಂಥ ಕಾಲದಲ್ಲಿ ಒಬ್ಬ ಪೇಷಂಟ್ ಬಂದರೆ ಬರೀ 200 ರೂಪೀಸ್ ಅಂತಾನೆ ಫೀಸ್. ಕನ್ಸಲ್ಟೇಷನ್ 200 ರೂಪೀಸ್ ಇವಾಗಲೂ. ಅವಾಗ ಫಸ್ಟ್ 100 ರೂಪಾಯಿ 200 ಮಾಡಿದ್ದಾರೆ. ಆದರೆ ಇವತ್ತು ಏನೂ ಓದಿರಲ್ಲ,
ಏನೋ ಒಂದು SLC PUC ಮಾಡ್ಕೊಂಡು ನರ್ಸಿಂಗ್ ಮಾಡ್ಕೊಂಡ್ರೆ ಇವತ್ತು 25-35 ಫೀಸ್ ಅಂತಾರೆ. ಆದರೆ 200 ರೂಪಾಯಿ ಮಾಡಿರೋ ಉದ್ದೇಶ ಏನು? ಮತ್ತು ನೀವು ವೈದ್ಯಕೀಯ ಲೋಕಕ್ಕೆ ಬಂದು ಅಲ್ಲೇ ಯಾಕೆ ನೀವು ಕೆಲಸ ಮಾಡ್ಬೇಕಂತ ಅನ್ಕೊಂಡ್ರೆ, ಯಾಕಂದ್ರೆ PUC ಸೈನ್ಸ್ ಆದಂಥ ಹಲವಾರು ಅವಕಾಶ ಇರ್ತವೆ ಸರ್. ಆ ಅವಕಾಶವನ್ನು ಮೀರಿ ಇದಕ್ಕೆ ಯಾಕೆ ಬಂದ್ರಿ ನೀವು? ಸೊ ಆಬ್ವಿಯಸ್ಲಿ ಇವಾಗ ಇದು ಹೆಂಗಾಗುತ್ತೆ ಅಂದರೆ, ನಮ್ಮದೇ ಆದ ಒಂದು ಬಿಗಿನಿಂಗಲ್ಲಿ ಓದೋ ಟೈಮಲ್ಲಿ ಒಂದು ಗುರಿ ಇರ್ತದೆ. PUC ಬಂದರೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಾವು ಮುಂಚೆನೇ ಒಂದು ತಲೆಯಲ್ಲಿ ಅದು ಕಾನ್ಸೆಪ್ಟ್ ಬಂದುಬಿಟ್ಟಿರ್ತದೆ. ಹಾಂ ಸರ್. ಸೊ ಈ MBBS ಯಾಕೆ ಮಾಡಬೇಕು ಅಂತ ತಲೆಗೆ ಬಂತು ಅಂದರೆ, ಆಬ್ವಿಯಸ್ಲಿ ಡಾಕ್ಟರ್ ಆಗಿ ನಮ್ಮದೊಂದೇ ಅಲ್ಲ, ನಮ್ಮ ಜೀವನ ಗುಣಮಟ್ಟ ಸುಧಾರಿಸೋದ್ರ ಜೊತೆಗೆ ನಮ್ಮ ಸೊಸೈಟಿದು ಒಂಚೂರು ನಮ್ಮಿಂದ ಅನುಕೂಲ ಆಗಲಿ, ಸೇವೆ ಆಗಲಿ, ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಆ ಫೀಲ್ಡ್ ನಮಗೆ ಮುಂಚೆಯಿಂದನೂ ಇಂಟೆನ್ಷನ್ ಇತ್ತು. ಅದ್ರ ಪ್ರಕಾರನೇ ಅದಕ್ಕೆ ಜಾಯ್ನ್ ಆಗಿ ಮಾಡ್ತೀವಿ. ಬಟ್ ಇವಾಗ ನಾನು MBBS MD ಮುಗಿಸಿ ತಿರುಗಿ ಒಂದು 17 ವರ್ಷ ಆದ್ರೂ ಇಲ್ಲಿ ಬಂದು ಕೊಟ್ಟೂರಲ್ಲಿ ಅದೇ ಉದ್ದೇಶಕ್ಕೆ ಸರ್ವಿಸ್ ಕೊಡ್ತಾರೆ. ಅದು ಬರೀ 100 ರೂಪಾಯಿಯಲ್ಲೇ ನಮ್ಮ ಜನ ಅನ್ನೋ ಒಂದು ಉದ್ದೇಶಕ್ಕೆ ಸರ್ವಿಸ್ ಕೊಡ್ತಾರೆ. ದಿವಸಕ್ಕೆ 200 ಕಿಲೋಮೀಟ್ರ್ ಹೋಗಿ ಬಂದು ಈ ಪೇಷಂಟ್ಸ್ ನೋಡಿ, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೋಡಿ. ಫೀಸ್ ಇಂಪಾರ್ಟೆಂಟ್ ಅಲ್ಲ, ಇವಾಗ ಜನಗಳ ಪ್ರೀತಿ ಅದನ್ನು ಎಲ್ಲೋದ್ರೂ ಇವಾಗ ನಮಗೊಂದು ಐಡೆಂಟಿಟಿ ಇದೆ. ಅದನ್ನ ಎಲ್ಲ ಹೋದ್ರು ಎಲ್ಲ ಕಡೆ ನಮ್ಗೆ ರೆಕಗ್ನೈಸ್ ಮಾಡ್ತಾರೆ. ನಮಗೆ ಅಷ್ಟೇ ಅದೇ ಖುಷಿ ನನಗೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಮ್ಮೂರು ನಮಗೆ ನಮಗೆ ಅಭಿಮಾನ ಹೋಗಿದ್ದೇ ಇರ್ತದೆ. ಹಾಗಾಗಿ ಡೈಲಿ ಆಗಲಿಲ್ಲ ಅಂದ್ರೂ ನಮಗೆ ಎಷ್ಟು ದಿವಸಕ್ಕೆ 2 ದಿವಸಕ್ಕೆ 3 ದಿವಸಕ್ಕೆ ವಾರದಲ್ಲಿ 2 ಸರಿ ಎಷ್ಟು ಸಾಧ್ಯ ಅಷ್ಟು ಬಂದು ನಾವು ಸರ್ವಿಸ್ ಮಾಡ್ಕೊಡ್ತೇವೆ. ಒಂದೇ ಕಾರಣಕ್ಕೇ ನಾವು ಪ್ರೊಫೆಷನ್ದು ನಾವು ನಮ್ಮ ಮಟ್ಟನ್ನು ಸುಧಾರಿಸಬೇಕು, ಪ್ಲಸ್ ಅದರಿಂದ ಸಮಾಜಕ್ಕೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೆ ಈ ಫೀಲ್ಡಿಗೆ ಬಂದ್ವಿ. ಇಲ್ಲಿವರೆಗೂ ಅದೇ ಒಂದು ಸೇವೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸರ್, ನೀವು ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಅಪ್ ಟು MBBS ಬರೋದ್ರಲ್ಲಿ ನಿಮ್ಮನೆ ಪರಿಸ್ಥಿತಿ ಒಂದು ಬಡತನದ ಪರಿಸ್ಥಿತಿ, ಅಸ್ಪೃಶ್ಯತೆ ಪರಿಸ್ಥಿತಿ ಒಂದು. ಆ ಸಂದರ್ಭದಲ್ಲಿ ಶಿಕ್ಷಣ ಕಲಿಯೋ ಸಂದರ್ಭದಲ್ಲಿ ನಿಮ್ಮ ಮೇಲೆ ಏನಾದರೂ ಪರಿಣಾಮ ಬೀರಿತ್ತು ಸರ್? ಅಂದರೆ ನಿಮಗೆ ಏನಾಗತ್ತೆ ಓದೋದು, ನಿಮ್ಮ ಮೇಲೆ MBBS ಮಾಡ್ತೀಯಾ? ಆ ಥರ ಕೆಲವೊಂದು ಮನುಷ್ಯನ ಆ ಮನಸ್ಸಿಗೆ ನೋವಾದಾಗ ಸ್ಪಿರಿಟ್ ತೊಗೊಂಡು ಆ ಒಂದು ಚಾಲೆಂಜ್ ತೊಗೊಂಡು ಗುರಿ ಮುಟ್ತಾರೆ ಸರ್. ಆ ಥರ ಏನಾದರೂ ನಿಮಗೇನಾದರೂ ಅಂತ ಪರಿಣಾಮ ಬೀರಿಸ್ತಾರೆ ಯಾವಾಗಾದರೂ? ಇಲ್ಲ, ಆ ಥರ ಅಂತ ಇನ್ಸಿಡೆಂಟ್ಸ್ ಏನು ನನ್ನ ಇದಕ್ಕೇನು ಯಾವಾಗಲೂ ಬಂದಿಲ್ಲ. ಯಾಕಂದರೆ ಮನೆ ಪರಿಸ್ಥಿತಿ ಸ್ವಲ್ಪ ಅಷ್ಟಿದೆ ಇದ್ರೂ, ಬಟ್ ಕ್ರಮೇಣವಾಗಿ ಅದು ವರ್ಕ್ ಬಟ್ ಸಾಮಾಜಿಕವಾಗಿ ಏನಾದರೂ ಸೊ ಬಟ್ ಅದರಲ್ಲಿ ಅಲ್ಲ ಅಂಥ ಸಮಸ್ಯೆ ನನಗೆ ಯಾವಾಗಲೂ ಕಂಡಿಲ್ಲ. ಯಾಕಂದರೆ ನಾವು ಯಾವಾಗಲೂ ಮುಂಚೆಯಿಂದ ಸ್ವಲ್ಪ ಓದಲು ಮುಂದೆ, ಹಂಗಾಗಿ ಎಲ್ಲರೂ ಆ್ಯಕ್ಚುಲಿ ನನ್ನ ಮಾತೆ ಕೇಳ್ತಾ ಇದ್ರು. ನಾನೇ ಲೀಡ್ರು ಸ್ಕೂಲಿಗೆ, ನಾನೇ ಎಕ್ಸಸೈಸ್ PT ಮಾಡಿಸ್ತಾ ಇದ್ದೆ, ನಾನೇ ಭಾಷಣ ಮಾಡ್ತಾ ಇದ್ದೆ. ನನಗೆ ಭಾಷಣದಲ್ಲಿ ಫಸ್ಟ್ ಪ್ರೈಸು. ನಮ್ಮ ಟೀಚರ್ಸು ಕೂಡ ನಮ್ಗೆ ಅಷ್ಟೇ ಒಳ್ಳೆಯ ಸಹಕಾರ ಕೊಟ್ಟರು. ಆ್ಯಕ್ಚುಲಿ ನಾವು ಇವಾಗಲೂ ನಮ್ಮ ಟೀಚರ್ಸ್ ನೆನೆಸ್ಬಿಟ್ರಿ. ಆಮೇಲೆ ಕೆಲವರು ಶ್ರೀನಿವಾಸಪ್ಪ ಅಂತ ನಮ್ಮ ಇಂಗ್ಲೀಷ್ ಟೀಚರ್ ಇದ್ದರು. ಅವರು ನಮಗೆ ಫಸ್ಟ್ ನಮ್ಮ ಗುರುಗಳು, ನಮ್ಗೆ ಇವಾಗಲೂ ನಾವು ನೆನೆಸ್ಬೇಕು. ಪ್ರತಿಯೊಂದು ಏನೇ ಇದ್ದರೂ ನಾನೇ ಕರಿತೀನಿ. ಅದು ಯಾಕಂದರೆ ಓದಲ್ಲ ಅಷ್ಟು ಇಂಟ್ರೆಸ್ಟ್ ಇತ್ತು, ಮುಂದೆ ಇದ್ವಿ. ಹಾಗಾಗಿ ಅಂಥ ಅವ್ರ ಭೇದ ಭಾವನೆ ಗುರುಗಳಾಗಿ ಅವ್ರು ಏನು ಅವ್ರು ಕರ್ತವ್ಯ ಮಾಡೋಕೋರು ನಮಗಿಂತ ಭಾಳ ಇಂಟ್ರೆಸ್ಟ್ ತೊಗೊಂಡು ಅದನ್ನು ಹೇಳಿ ನಮ್ಗೆ ಸಹಕಾರ ಕೊಟ್ಟು ಮಾಡಿಸಿದ್ದಾರೆ. ಅವ್ರು ಅವಾಗ್ಲೂ ಎಲ್ಲ ಸಂದರ್ಭದಲ್ಲಿ ನಮಗೇನೆ ಕರೆದು ನನ್ನ ಕಡೆಯಿಂದನೇ ಮಾಡಿಸಿ, ನನ್ನ ಕಡೆನೇ ಭಾಷಣ ಮಾಡಿಸೋದು, ನನ್ನ ಕಡೆ ಪಾರ್ಟಿಸಿಪೇಷನ್ ಮಾಡಿಸೋದು. ಇದ್ರೆ ಬೇರೆ ಬೇರೆ ಸ್ಕೂಲಲ್ಲಿ ನವೋದಯ ಎಕ್ಸಾಮ್ಸ್ಗೆಲ್ಲ ಅವರೇ ಕರ್ಕೊಂಡು ಹೋಗ್ತಿದ್ರು, ಹಿಂಗೆಲ್ಲ ಮಾಡಿದ್ರು. ಹಂಗಾಗಿ ನನಗೆ ಸ್ವಲ್ಪ ನಾವು ಓದಿನಲ್ಲಿ ಮುಂದಿದ್ದಾಗ ಇದ್ವಿ. ಹಂಗಾಗಿ ಬೇರೆಯವರು ನನ್ನಿಂದ ಇನ್ಸ್ಪಿರೇಷನ್ ತೊಗೊಂಡಿರ್ಬೋದು ಅಂತ ನನಗೆ ಅನ್ನಿಸ್ತದೆ. ಬಟ್ ನನಗೇನು ಆ ಟೈಪು. ಸರ್, ಈಗ ನೀವು MBBS MD ಮಾಡೋದ್ರಿಂದ ನಿಮಗೆ ಏನೋ ಪ್ರಶಸ್ತಿಗಳೇನೋ ಬಂದಿದೆ ಸರ್? ಆ ಟೈಮಲ್ಲಿ ಬಂದಿರುತ್ತೆ ಅವಾರ್ಡ್? ಹೌದಲ್ಲ, ಇಲ್ಲಿ ನಾನು ಅದೇ ಹೇಳಿದ್ನಲ್ಲ, ಫಸ್ಟಿಂದನೂ ನಮ್ಗೆ ಸ್ವಲ್ಪ ಓದಲು ಬಂದಿರೋದ್ರಿಂದ ಈ ಪ್ರೈಮರಿ ಸ್ಕೂಲಲ್ಲಿ ಆಲ್ಮೋಸ್ಟ್ ಪ್ರತಿ ಇಯರಲ್ಲಿ ಫಸ್ಟ್ ಪ್ಲೇಸ್ ನಮ್ಮದೇ. ಫಸ್ಟ್ ಕ್ಲಾಸು ಸ್ಕೂಲ್ ಕ್ಲಾಸಿಗೆ ಫಸ್ಟು. ಆಮೇಲೆ ಎಲ್ಲ ಇದರಲ್ಲಿ ಬಹುಮಾನಗಳು ಎಲ್ಲ ಅವು ಅವು. ಆಮೇಲೆ ಈವನ್ ಹೈಸ್ಕೂಲಲ್ಲಿ ನಂದು 2 ಸಬ್ಜೆಕ್ಟಲ್ಲಿ ಫಸ್ಟ್ ಬಂತು, 1 ಸಬ್ಜೆಕ್ಟಲ್ಲಿ ಫಸ್ಟ್ ಬಂತು. ಆಮೇಲೆ PUC ಅಲ್ಲಿ 1 ಸಬ್ಜೆಕ್ಟಲ್ಲಿ ಅದಕ್ಕೆ ಕ್ಲಾಸಿಗೆ ಟಾಪ್ ಆಗುತ್ತೆ. ಬಯಾಲಜಿಯಲ್ಲಿ ಅವಾಗ ನನಗೆ ಪ್ರೈಸ್ ಬಂತು. ಹಾಗೆ ಇವಾಗ ಸ್ಪೋರ್ಟ್ಸಲ್ಲಿ ಕೆಲವು ಪ್ರೈಸ್ ಬಂದಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜ್ಯ ಮಟ್ಟ ಪ್ರಶಸ್ತಿಗಳು ನಿಮ್ಮ ಸಮಾಜದಿಂದ ಸಮಾಜದಿಂದ ಅಂತಂದು ಏನು ಸ್ಪೆಸಿಫಿಕ್ ಆಗಿದ್ದಾರೆ. ಬಟ್ ಬೇರೆ ನಮ್ಮ ಅಕಾಡೆಮಿಕ್ಸ್ ಅಲ್ಲಿ ಸಂಬಂಧಪಟ್ಟಂತೆ ಎಲ್ಲದರಲ್ಲಿ. ಸರ್, ನೀವು 1 to 10 ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ? ಕನ್ನಡ ಮೀಡಿಯಂ. ಸರ್, 1 to 10 ಕನ್ನಡ ಮೀಡಿಯಂ ಮಾಡಿ ಮತ್ತೆ ಮನೆಯಲ್ಲೂ ಹೇಳ್ಕೊಡೋದಿಲ್ಲ ನಿಮಗೆ, ಹೌದಾ? ಆ ಸೈನ್ಸ್ ಮಾಡಿ ಟಫ್ ಆಗಲ್ವಾ ಆ ಟೈಮಲ್ಲಿ ನಿಮಗೆ? ಸ್ವಲ್ಪ ಇನಿಷಿಯಲಿ ಸ್ವಲ್ಪ ಅದು ಟಫ್ ಅನಿಸ್ತು. ಬಟ್ ಕ್ರಮೇಣವಾಗಿ ಅದು ನಾವು ಅಡ್ಜಸ್ಟ್ ಆಗಿ ಕನ್ನಡ ಮೀಡಿಯಂ ಸಡನ್ ಆಗಿ ಇಂಗ್ಲೀಷಲ್ಲಿ ಚೇಂಜ್ ಆಗಬೇಕು ಅಂದರೆ ನಮಗೆ ಆ ಟೈಮಲ್ಲಿ ಮಾತಾಡೋಕ್ಕೂ ಕಷ್ಟ ಅನಿಸ್ತದೆ. ಇವಾಗ ಕನ್ನಡ ಎಲ್ಲ
ಓದಿ ಬರೋದು ಎಕ್ಸಾಮ್ ಹೌದು. ಮಾಡ್ಕೊಂಡ್ಬಂದು ಸಡನ್ ಆಗಿ ಇಂಗ್ಲೀಷ್ ಮೀಡಿಯಂ ಅಂದರೆ ಸ್ವಲ್ಪ ಕಷ್ಟ ಟಫ್ ಆಗುತ್ತೆ ಸರ್. ಹೌದು ಸರ್. ಅದು ಪರಿಸ್ಥಿತಿನೇ ಹಂಗಿತ್ತು ಅವಾಗ. ಹಾಂ ಸರ್. ಬಟ್ ಏನಾದ ನಾನು PUC ಮುಗಿಸಿ MBBS 1 ಇಯರ್ ಅಲ್ಲಿವರೆಗೂ ಸ್ವಲ್ಪ ಟಫ್ ಅನ್ಸೋದು. ಹಾಂ ಸರ್. ಬಟ್ ಅದಾದಮೇಲೆ ಅದು ಅಡ್ಜಸ್ಟ್ ಆಗಬೇಕು, ಎಲ್ಲ ಏನು ತೊಂದರೆ ಇಲ್ಲದೇ ಬರ್ಬೇಕು. ಸರ್ ನೀವು ನೀಟ್ ಕೋಚಿಂಗ್ ಏನಾದ್ರು ಹೋಗಿದ್ರೆ ಅವಾಗ? ಕೋಚಿಂಗು CETಗೆ ಫಸ್ಟ್ ಕೋಚಿಂಗ್ ಓದಿದ್ವಿ. ಹೋಗಿದ್ರಿ. ಬಟ್ ಕೆಲವೊಂದು ಕಾರಣಗಳಿಂದ ಅದನ್ನು ಕಂಟಿನ್ಯೂ ಕೋಚಿಂಗ್ ಮಾಡೋಕ್ಕಾಗಲಿಲ್ಲ. ಹಾಂ. ಇಲ್ಲೇ ಮನೆಯಲ್ಲೇ ಓದ್ಕೊಂಡೆ. ಇಲ್ಲಿ ನೀವು ನೀಟ್ ಪಾಸ್ ಆಗಿ ಮನೇಲೆ ಹೋಗಿಲ್ಲ ಪಾಸ್ ಆಗಿ? ಹೌದು. ಯಾವುದೇ ಕೋಚಿಂಗ್ ಸೆಂಟರ್ ಹೋಗಿಲ್ಲ? ಇಲ್ಲ, ಸ್ಟಾರ್ಟಿಂಗ್ ಜಾಯಿನ್ ಮಾಡಿಸಿದ್ರು ನಮ್ಮ ಪೇರೆಂಟ್ಸ್. ಹಾಂ ಸರ್. ಬಟ್ ಕೆಲವೊಂದು ರೀಸನ್ಸ್ಗೆ ಅಲ್ಲಿ ನನಗೆ ಅದು Adjust ಸೆಟ್ ಆಗಲಿಲ್ಲ, ಅದು ಇದು ಸಮಸ್ಯೆ ಅನಿಸ್ತು. ಹಂಗಾಗಿ ಏನು ಮಾಡಿದ್ವಿ ಅಂದರೆ ನಾವು ಹಾಂ ಇಲ್ಲಿಗೇನೆ ಮನೆಗೆ ಬಂದು ಹಾಂ ಮನೆಯಲ್ಲೇ ಓದ್ಕೊಂಡು ಹಾಂ CET ಬರೆದ್ವಿ. ಹಾಂ. CETಯಲ್ಲೇ ನಮಗೆ ಅದ್ರ ಮುಖಾಂತರನೇ ಸೀಟ್ ಸಿಕ್ತು, MBBS ಸೀಟ್ ಸಿಕ್ತು. ಹಾಂ. ಸರ್ ಈಗೇನಂದರೆ ಕೆಲವರು ಮಕ್ಕಳಿಗೆ 10 ಲಕ್ಷ 20 ಲಕ್ಷ 25 ಲಕ್ಷ ಕಟ್ತಾರೆ ನೀಟ್ ಕೋಚಿಂಗ್ಗೆ, ಆದ್ರೂ ಸೀಟ್ ಸಿಗಲ್ಲ. ಆದರೂ ಸೀಟ್ ಅವ್ರು ಅಷ್ಟು ರೊಕ್ಕ ಕೊಟ್ಟು ಸೀಟ್ ಸಿಗಲ್ಲ. ನೀವು ಮನೆಯಲ್ಲಿದ್ದ ನೀವು ಪಾಸ್ ಇದೆ ಅಂತಾರಲ್ಲ, ಏನು ಒಂದು ಈಗಿನ ಮಕ್ಕಳಿಗೆ ಅಥವಾ ಆ ಥರ ಫೇಲ್ ಆಗಿರೋ ಮಕ್ಕಳಿಗೆ ಅಂತ ಅದು ಏನು ಸೊಲ್ಯೂಷನ್ ಕೊಡೋಕೆ ಇಷ್ಟಪಡ್ತಾರೆ ಸರ್? ಸೊಲ್ಯೂಷನ್ ಅಂದರೆ ಏನಂದರೆ ಫಸ್ಟ್ ನಾವು ಅವ್ರಿಗೊಂದೇ ಅಂತಲ್ಲ, ನಾನು ಇವಾಗ ಟೀಚರ್ಲಿ ಹಾಂ. MBBS ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಹಾಂ. ಫಸ್ಟ್ ಫಾರ್ಮೋಸ್ಟ್ ಹೇಳೋದೇನೆಂದರೆ ಓದೋ ಮೆಥಡ್ಸ್ ಇರ್ತವೆ. ಹಾಂ. ಆಮೇಲೆ ನಾವು ಏನು ಓದಬೇಕು ಅನ್ನೋದು ನಮ್ಗೆ ಫಸ್ಟ್ Concept. ಗೊತ್ತಿರಬೇಕು, ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾಂ. ಸುಮ್ಮನೆ ಓದ್ಕೊಂಡು ಹೋಗೋದು, ಬ್ಲೈಂಡಾಗಿ ಓದ್ಕೊಂಡು ಹೋಗೋದು, ನಾವೇನು ಓದಬೇಕು ಬಂದಾಗ ನಾವು ಸ್ಟೂಡೆಂಟ್ಸ್ ನಾವು ಅದನ್ನೇ ಹೇಳ್ತೀವಿ ಫಸ್ಟ್ 2-3 ಕ್ಲಾಸಲ್ಲಿ. ಹಾಂ ಸರ್. ನೀವು ಹೆಂಗೆ ಓದಬೇಕು, ಏನು ಓದಬೇಕು, ನೀವು ಏನು ಓದ್ತಾ ಇದೀವಿ, ಏನು ಮಾಡ್ತಾ ಇದೀವಿ ಅಂತ ಫಸ್ಟ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು. ಅದಾದಮೇಲೆ ಆ ಬೇಸಿಸ್ ಮೇಲೆ ನೀವು ಓದ್ತಾ ಹೋಗ್ಬೇಕು. ಹಾಂ. ಅದೇ ಟೈಪ್ ಇವಾಗ ಯಾವುದಾದ್ರು ಎಕ್ಸಾಮಿಗೆ ಅದೇ ಇದು PU ಎಕ್ಸಾಮ್ಗಾಗಲಿ, ಹಾಂ. ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಾಗಲಿ ಪ್ರಿಪೇರ್ ಮಾಡುವಾಗ ಸಬ್ಜೆಕ್ಟ್ ನಿಮ್ಗೆ ಫಸ್ಟ್ ಏನಿದೆ ಅಂತ ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು. ಹಾಂ. ಕಾನ್ಸಂಟ್ರೇಟ್ ಮಾಡಿ ಓದ್ಕೋಬೇಕು. ಹಾಂ ಸರ್. ಅದು ಓದೋ ಧ್ಯಾನ ಇಂಪಾರ್ಟೆಂಟು, ಅದ್ರ ಕಡೆ ಲಕ್ಷ್ಯ ಇಂಪಾರ್ಟೆಂಟು. ಸೊ ಆಬ್ವಿಯಸ್ಲಿ ನಾವು ಅದು ಕಾನ್ಸಂಟ್ರೇಟ್ ಮಾಡಿ ಹೋಗಿ ಅದು ಫಸ್ಟ್ ನಮಗೆ ತಿಳ್ಕೊಬೇಕು. ತಿಳ್ಕೊಂಡಾದ್ಮೇಲೆ ಅದನ್ನು ಮತ್ತೆ ರೀಕಾಲ್ ಮಾಡ್ಕೋಬೇಕು, ಮತ್ತೆ ರಿಪೀಟ್ ಮಾಡಬೇಕು, ಹಾಂ. ಮತ್ತು ಅದನ್ನು ರಿಪ್ರೊಡ್ಯೂಸ್ ಮಾಡಬೇಕು. ಹಿಂಗೆ ನಿರಂತರ ಶ್ರಮ ಅಧ್ಯಯನ ಇರ್ಬೇಕು. ಹೌದು, ಕಂಪಲ್ಸರಿ ಅದು ಡೆಡಿಕೇಟೆಡ್ ವರ್ಕು, ಹಾಂ. ಅದಕ್ಕೆ ಒಂದು ಕಾನ್ಸಂಟ್ರೇಟೆಡ್ ಲರ್ನಿಂಗು ಇಂಥವೆಲ್ಲ ಭಾಳ ಇಂಪಾರ್ಟೆಂಟ್ ಇರ್ತಾರೆ. ಹಾಂ. ಅದ್ರ ಪ್ರಕಾರ ಫಾಲೋ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಒಂದ್ಸರಿ ಅದನ್ನು ಅಚೀವ್ ಮಾಡೋಕ್ಕಾಗಲಿಲ್ಲ ಅಂದರೆ Next ನೆಕ್ಸ್ಟ್ time ಸ್ಟೆಪ್ಪಲ್ಲೇ ಹಾಗೇ ಆಗುತ್ತೆ. ಯಾಕಂದರೆ ಈ ಕಾಂಪಿಟೇಷನ್ ಹಂಗೆ ಐತ್ರಿ ಇವಾಗ. ಹಾಂ. ಸೊ ನಾವು ಒಂದೇ ಸರಿ ನಮಗೆ ಸಿಕ್ಬಿಡುತ್ತೆ, ಸೀಟ್ ಸಿಕ್ಬಿಡುತ್ತೆ ಅನ್ಕೋಬಾರ್ದು. ಹಾಂ. ಸಿಕ್ಕಿದೆ ಅಂದ್ಕೊಂಡು ತೀರಾ ಇದು ಮಾಡ್ಕೊಳ್ಳೋದಲ್ಲ, ಸಿಕ್ಕಿಲ್ಲ ಅಂದ್ಕೊಂಡು ಬೇಜಾರಾಗೋದು ಅಲ್ಲ. ನಿರಂತರ ಶ್ರಮ ಇದೆ. ಶ್ರಮ ಇರಬೇಕು. ಒಂದ್ಸರಿ ಇಲ್ಲ ಅಂದರೆ ಇನ್ನೊಂದ್ಸರಿ ಅದು ಸಿಗುತ್ತೆ. ಹಾಂ. ಬಟ್ ಅದು ನಮ್ದು ಡೆಡಿಕೇಟೆಡ್ ವರ್ಕ್, ಡೆಡಿಕೇಟೆಡ್ ಸ್ಟಡಿ ಇತ್ತು ಅಂದರೆ ಡೆಫಿನೆಟ್ಲಿ ನಾವು ಅಚೀವ್ ಮಾಡ್ಬೋದು ಅನ್ನೋದು ನಾನು ಹೇಳೋದಕ್ಕೆ ಬಯಸ್ತೀನಿ. ಸರ್ ನೀವು MBBS ಮುಗಿದ ನಂತರ KS IS ಎಕ್ಸಾಮ್ ತೊಗೊಂಡಿದ್ರೆ? ಇಲ್ಲ, ಅದಕ್ಕೆ ಅದು ಹೋಗಿಲ್ಲ. ಹೋಗ್ಲಿಲ್ಲ. ಓನ್ಲಿ ಒಂದು ಅದೇ ಫೀಲ್ಡಲ್ಲಿ ಇತ್ತು, ಹಾಂ. ಮೆಡಿಕಲ್ ಫೀಲ್ಡಲ್ಲಿ ಇತ್ತು. ಹಾಂ. MBBS ಆದ ತಕ್ಷಣ MD ಮಾಡಬೇಕು ಅಂದ್ಕೊಂಡೆ. ಹಾಂ ಸರ್. ಅದು MBBS ಆದ ತಕ್ಷಣ 1 ಇಯರ್ ಅದಕ್ಕೆ ಓದ್ಕೊಂಡೆ. ಹಾಂ ಸರ್. ಓದ್ಕೊಂಡು ಎಂಟ್ರೆನ್ಸಿಗೆ ಮತ್ತೆ ಅದು ನೆಕ್ಸ್ಟ್ ಇಮಿಡಿಯೇಟ್ ಎಂಟ್ರೆನ್ಸಲ್ಲೇ MD ಸಿಕ್ತು ನನಗೆ. ಹಾಂ ಸರ್. ಸೊ ಇದೇ ಫೀಲ್ಡಲ್ಲೇ ಕಂಟಿನ್ಯೂ ಆಗಬೇಕು ಅಂತ ಇತ್ತು. ಸೊ MD ಸಿಕ್ತು, ಮುಗಿಸ್ಕೊಂಡು ಮತ್ತೆ ಸರ್, ಈಗ ನಿಮ್ಮ ಮನೆಯಲ್ಲಿ ಇವರು ಒಂದು ಗಾರೆ ಕೆಲಸ ಮಾಡೋದು, ಮ್ಯಾನೇಜ್ಮೆಂಟ್ ಮಾಡೋದು ಫಾದರ್ ಅವರು. MBBS MD ಅಂದರೆ ಕನಿಷ್ಠ ಒಂದು 5-10 ಲಕ್ಷ ಬರುತ್ತೆ ಫರ್ ಇಯರ್. ಹಾಸ್ಟೆಲ್ ಫೀಸು, ಗೌರ್ಮೆಂಟ್ ಕಾಲೇಜ್ ಫೀಸ್ ಎಲ್ಲ ಅದೆಲ್ಲ ಹೆಂಗೆ ಮಾಡ್ತೀವಿ ಸರ್ ನೀವು? ಸ್ಟಾರ್ಟಿಂಗಲ್ಲಿ ಅದು ಆಬ್ವಿಯಸ್ಲಿ ಅದೇ ಹೇಳಿದ್ನಲ್ಲ, ಹಾಂ ಸರ್. ಅವ್ರಿಗೆ ಏನೇ ಪ್ರಾಬ್ಲಮ್ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಹ್ಞೂ. ಈ ಫೀಸ್ದಾಯಿತು. ಯಾಕಂದ್ರೆ ಹಾಸ್ಟೆಲಲ್ಲಿ ಇದ್ದಿಲ್ಲ, ಔಟ್ಸೈಡ್ ರೂಮಲ್ಲೇ. ಹಾಂ. ಅಲ್ಲಿ ಖರ್ಚು, ಊಟದ ಖರ್ಚು, ಇನ್ನೊಂದು ಖರ್ಚು, ಮತ್ತೊಂದು ಖರ್ಚು, ಓಡಾಡೋ ಖರ್ಚು ಎಲ್ಲದನ್ನು. ಹಾಂ ಸರ್. ಬಟ್ ಏನಂದ್ರೆ ನನಗೆ ಯಾವತ್ತೇ ಯಾರು ಕೊರತೆ ಬರೋದೇ ಇರೋಂಗೆ ಅವ್ರು ತಿಂಗಳ ನಾನು ಕೇಳಿಲ್ಲ ಅಂದ್ರೂ ಕೊಟ್ಟು ಅದನ್ನ ಇದನ್ನು ಮಾಡಿದ್ದಾರೆ. ಹಾಂ ಸರ್. ಅಷ್ಟು ಇದಕ್ಕೆ ಎಲ್ಲಿ ಸಮಸ್ಯೆ ಆಗೋದು ಬೇಡ. ಓದೋ ಟೈಮಲ್ಲಿ ಅವರಿಗೆ ನನಗೇನು ಸಮಸ್ಯೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಅವ್ರು ಏನು ಬೇಕೋ ಅದನ್ನು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಟೈಮ್. ಅಂದರೆ ನೀವು ಈ ಗುರಿ ಮುಟ್ಟಕ್ಕೆ ಮೇನ್ ತಂದೆ ತಾಯಿ ಶ್ರಮ ಮೇನ್ ಕಾಣುತ್ತೆ. ಆಬ್ವಿಯಸ್ಲಿ 100%. ಅವ್ರ ಶ್ರಮನೇ ನೀವು ಶಕ್ತಿ ನಿಮಗೆ. ನಮ್ಮ ಸ್ಟಾರ್ಟಿಂಗ್ ಅದನ್ನೇ ಹೇಳಿದರೆ, ಅವ್ರದ್ದು ಏನು ಎಫರ್ಟ್, ಅವ್ರು ಏನು ಶ್ರಮ ಪಟ್ಟು ಇದು ಮಾಡಿದಾರಲ್ಲ, ಹಾಂ. ನಾವು ಈ ಪೊಸಿಷನಲ್ಲಿ ಇರೋದಕ್ಕೆ ಅವರೇ 100% ಕಾರಣ. ಹಾಂ. ಹಾಗಾಗಿ ಅದು ಆಬ್ವಿಯಸ್ಲಿ ನಮಗೂ ಖುಷಿ ಆಗ್ತದೆ ಅದು. ಹಾಂ. ಅದನ್ನು ನಾನೊಂದೇ ಅಲ್ಲ, ಇಡೀ ನಮ್ಗೆ ಗೊತ್ತಿರೋರು, ಸುತ್ತ ಗೊತ್ತಿರೋರು ಅದನ್ನೇ ರೆಕಗ್ನೈಸ್ ಮಾಡೋದು. ಈಗ ನನ್ನ ಕಡೆ ಬಂದರೆ ಪೇಷಂಟ್ಸ್ ಹೇಳ್ತಾರೆ, ಹಾಂ, ಸರ್ ನೀವು ಕಷ್ಟಪಟ್ಟಿದ್ದೀರಿ, ನಿಮ್ಮ ತಂದೆ ತಾಯಿ ಶ್ರಮನೂ ಭಾಳ ಇದೆ ಅಂತ ನೂರಾರು ಜನ ಪೇಷಂಟ್ಸು ಹಾಂ. ಬಂದವರೆಲ್ಲ ಹೇಳಿ ಹೋಗ್ತಾರೆ. ಯಾಕಂದರೆ ನಮ್ಮ ತಂದೆಯವರು ಸುತ್ತಮುತ್ತ ತಾಲೂಕುಗಳೆಲ್ಲ ಎಲ್ಲ ಇಲ್ಲಿ ಬಂದು 40-45 ವರ್ಷ ಆಗಿರೋದ್ರಿಂದ ಎಲ್ಲರಿಗೂ ಪರಿಚಯ ಇದೆ. ಹಾಂ. ಹಂಗಾಗಿ ಅವ್ರಿಗೂ ಗೊತ್ತಿದೆ ಅವ್ರು ಏನು ಮಾಡಿದ್ದಾರೆ, ಹೆಂಗೆ
ಅನುಭವಿಸಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ, ಹಂಗಾಗಿ ಹಾ. ಅವ್ರನ್ನ ಹೇಳಿ ಹೋಗ್ತಾರೆ. ಹಾ. ಬಟ್ ಎಲ್ಲ ಅವ್ರದ್ದು ಇದಕ್ಕೆಲ್ಲ ಕಾರಣ ಮೇನ್ ನಮ್ಮ ಪೇರೆಂಟ್ಸ್ ಸಹಕಾರನೇ ಹೌದು. ಈ ಒಂದು ಗುರಿಮಟ್ಟಕ್ಕೆ ಸಾಕಾರ ಸಾಧ್ಯ ಐತೆ. ಹಾಂ ಸರ್. ಸರ್ ಮತ್ತೀಗ ಇದು ನಿಮ್ಮ ಬ್ರದರ್ ಏನು ಮಾಡ್ತಾರೆ ಸರ್? ನಮ್ಮ ಅಣ್ಣ ಅವರೇ ದೊಡ್ಡವರು. ಅವರು ಇವಾಗ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಹಂಗುಂದ. ಹಾಂ. ಮುಂಚೆ ಅವರು ಇದರಲ್ಲಿದ್ದರು, ಹೈಸ್ಕೂಲಲ್ಲಿದ್ದರು. ಹಾಂ ಟೀಚರ್. ಹಾಂ ಸರ್. ಪಿ ಟಿ ಟೀಚರ್ ಹಾಂ ಆಗಿದ್ದರು ಸರ್. ಅವರು ಬಿ ಕಾಮ್ ಮುಗಿಸಿ BPEd ಮಾಡಿ ಆಮೇಲೆ M.Com ಮಾಡಿಕೊಂಡ್ರು. ಹಾಂ ಸರ್. ಆಮೇಲೆ ನೆಟ್ ಪಾಸ್ ಆಯಿತು ಅವ್ರದ್ದು. ಆಮೇಲೆ ಇವಾಗ PhD ಮಾಡ್ತಾ ಇದ್ದಾರೆ. PhD ಮಾಡ್ತಾ ಇದ್ದಾರೆ. ಸೊ ಅವರು ಸರ್ವಿಸಲ್ಲಿ ಇದ್ದೂ ಇವಾಗ ಅವರ ಎಜುಕೇಷನ್ ಕಡೆ ಅಷ್ಟೇ ಇಂಟ್ರೆಸ್ಟು. ಹಾಗಾಗಿ ಇವಾಗಲೂ PhD ಇವಾಗ ಸೆಕೆಂಡ್ ಇಯರ್ ರನ್ನಿಂಗ್ ಇದೆ. ಡಿಗ್ರಿ ಕಾಲೇಜ್ ಲೆಕ್ಚರ್ ಇದ್ರು ಡಿಗ್ರಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಹೌದು, ಅಲ್ಲಿ ಮಾಡಿ ಇವಾಗ ಅವರು PhD ಹಿರೇಕೆರೂರು ಇದರಲ್ಲಿ ಯೂನಿವರ್ಸಿಟಿ ಇದರಲ್ಲಿ PhD ಅವ್ರ ಸಬ್ಜೆಕ್ಟಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ಹುನಗುಂದದಲ್ಲಿ ಲೆಕ್ಚರ್, ಗೌರ್ಮೆಂಟ್ ಲೆಕ್ಚರ್, ಇದು ಡಿಗ್ರಿ ಕಾಲೇಜಲ್ಲಿ ಲೆಕ್ಚರ್. ಇದೊಂದು ಮಾತು ಹೇಳ್ತಾರೆ ನಮ್ಮ ಸರ್, ಈಗ ಗುಡಿಸ್ಲಾಗು ಹುಟ್ಟಿದ್ದಿಲ್ಲ ಅರಮನೆ ಸಾಯ್ಬೇಕಂತೆ. ಹುಟ್ಟಬೇಕಾದ್ರೆ ಗುಡ್ತ ಲೆಕ್ಕ ಅಲ್ಲ, ಸತ್ತ ನಂತರ ಲೆಕ್ಕ ಮಾತಾಡ್ತಾರೆ ಜನ. ಸಾಧನೆ ಒಂದು ಗುಡಿಸ್ಲಾಗ ಹುಟ್ಟಿಲ್ಲ, ಸಾಯ್ಬೇಕಾದ್ರೆ ಅರಮನೆ ಸಾಯ್ಬೇಕಂತೆ. ಸ್ವಾಮಿ ಬಂದಿರ್ತಾರೆ ಸ್ಟ್ರೆಂತ್ ಇಸ್ ಲೈಫ್, ವೀಕ್ ಇಸ್ ಡೆತ್ ಅಂತ. ಆ ಒಂದು ಶಕ್ತಿ ಪ್ರೊಡಕ್ಟ್ ಇಲ್ಲಿ ಬರ್ತಾರೆ. ಸೊ ಯಾವುದೇ ಇದಕ್ಕಾಗಲಿ ಒಂದು ಗುರಿ ಇರಬೇಕು. ಹಾಂ ಸರ್. ಗುರಿ ಮುಟ್ಟಬಾರ್ದು, ನಮ್ಮ ಪ್ರಯತ್ನ ಬಿಡಬಾರ್ದು ಸರ್. ಈಗಿನ ಒಂದು ಜನ್ರೇಷನ್ನು, ಪ್ರೆಸೆಂಟ್ ಜನ್ರೇಷನ್ನು ಎಷ್ಟು ತಂದೆ ತಾಯಿಗಳು ಒಳ್ಳೆ ಎಂಪ್ಲಾಯ್ ಮಕ್ಕಳು, ರಾಜಕಾರಣಿ ಮಕ್ಕಳು ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ಕೋಚಿಂಗ್ ಸೆಂಟರ್ ಕಳಿಸ್ತಾರೆ, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ ಕೊಡಿಸ್ತಾರೆ, ಬೆಂಗಳೂರು ಮೈಸೂರು ಕೊಡಿಸ್ತಾರೆ. ಆದ್ರೂ ಅವರು ಒಂದು ಗುರಿ ಮುಟ್ಟಕ್ಕೆ ಆಗ್ತಾ ಇಲ್ಲ. ಒಂದು ಕೆಲವರು ಕೀಳಿಮೆ ಮೊದಲೈತೆ, ನಾವು ರೈತರ ಮಕ್ಕಳಪ್ಪ, ನಾವು ಇಂಥರ ಮಕ್ಕಳಪ್ಪ, ಬಡತನಪ್ಪ, ನಮ್ಮ ಕೈಲಿಂದ ಆಗಲ್ಲ, ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋ ಮನೋಭಾವ ಭಾಳ ಜನ ಕಳಿಸ್ತೀವಿ. ಈಗ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರ್. ನಿಮ್ಮ ಸಾಧನೆ ಮಾಡಿರ್ತಕ್ಕಂಥರಾಗಿ ನಿಮ್ಮ ಒಂದು ಜೀವನ ಕಷ್ಟದಿಂದ ಬೆಲೆ ಬಂದು ಒಂದು ಗುರಿ ಮುಟ್ಟಿರೋದ್ರಿಂದ ಅಂಥ ಒಂದು ಮಕ್ಕಳಿಗೆ ನೀವು ಹೇಳಕ್ಕೆ ಇಷ್ಟಪಡ್ತೀವಿ? ನನ್ನ ಪ್ರಕಾರ ನಾವು ಒಂದು ಏನೇ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡ್ರೆ ಯಾವುದೋ ಅಡ್ಡಿ ಬರಬಾರ್ದು. ಹಾಂ ಸರ್. ನಮ್ಮ ಜಾತಿ ಆಗಲಿ, ನಮ್ಮ ಸ್ಟೇಟಸ್ ಆಗಲಿ, ನಮ್ಮ ಫೈನಾನ್ಷಿಯಲ್ ಇದು ಆಗಲಿ ಯಾವುದೂ ಅಡ್ಡಿ ಬರಬಾರ್ದು. ಹಾಂ. ಸಾಧನೆಗೆ ಗುರಿ ಒಂದೇ ಇಂಪಾರ್ಟೆಂಟು. ಹಾಂ ಸರ್. ಅದು ಏನೇ ಎಂಥದ್ದೇ ಬಂದರೂ ನಾವು ಫೇಸ್ ಮಾಡ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಚಾಲೆಂಜ್ ಆಗಿ ತಗೋಬೇಕು ನಾವು. ಹಾಂ ಸರ್. ಆಬ್ವಿಯಸ್ಲಿ ಬಂದೇ ಬರ್ತವೆ, ನೀವು ಹೇಳ್ದಂಗೆ. ಎಲ್ಲನೂ ಈಸಿ ಇರೋದಿಲ್ಲ. ಯಾವುದೇ ಒಂದು ನಾವು ಇದು ನಮ್ಮದೊಂದೇ ಫೀಲ್ಡ್ ಅಂತಂದಲ್ಲ, ನೀವು ಯಾವುದೇ ಒಂದು ಫೀಲ್ಡಲ್ಲಿ ಅದನ್ನ ಏನೇ ಒಂದು ಅಚೀವ್ ಮಾಡಬೇಕು ಅಂದರೆ ಅದಕ್ಕೆ ಆದ ಸಮಸ್ಯೆಗಳು ಸಾಕಷ್ಟು ಇದ್ದೇ ಇರ್ತದೆ. ಬಟ್ ಅದನ್ನೆಲ್ಲ ಮೀರಿ ಮುಂದೆ ಹೋಗೋದೇ ಜೀವನ. ಆ ಟಾರ್ಗೆಟ್ ರೀಚ್ ಮಾಡಬೇಕು ಅಂದರೆ ನಾವೆಲ್ಲ ಫೇಸ್ ಮಾಡಬೇಕು, ಬೇರೆ ಕಳ್ಕೊಬಾರ್ದು. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಡೆಫಿನೆಟ್ಲಿ ನಾವು ಅದನ್ನು ನಾವೇನು ಮಾಡಬೇಕು ಅನ್ಕೊಂತೀವೋ ಮುಟ್ಬೋದು. ಈಗ ಬಡತನ ತೋರಿಸ್ಬೋದು ಸರ್, ಬಟ್ ಅಸ್ಪೃಶ್ಯತೆ ತೋರಿಸೋದು ಕಷ್ಟ ಐತೆ. ಬಡತನ ಹೋಗ್ಬಿಡುತ್ತೆ. ಮನುಷ್ಯನ ಒಂದು ಶ್ರೀಮಂತಿಗೆ ಶಿಕ್ಷಣದಲ್ಲಿ ದೊಡ್ಡ ಮಟ್ಟಕ್ಕೆ ಹೋದಾಗ ಆ ಬಡತನ ಕಸಿದ ಜನ ಆ ಶಿಕ್ಷಣದಲ್ಲಿ ಬೇರೆ ಬಂದಲ್ಲ, ಆ ಶಿಕ್ಷಣ ಬೆಲೆ ಕೊಡ್ತಾರೆ. ಬಟ್ ಅಸ್ಪೃಶ್ಯತೆ ಬಂದು ಈಗಲೂ ಸ್ವಲ್ಪ ಐತೆ. ಆ ಅಸ್ಪೃಶ್ಯತೆಯಿಂದ ಕೆಲವರು ಕುಂದು ಇದಕ್ಕಾಗಿ ಸರ್ ಇನ್ನೂ ಸರಿತದಾರ. ಅದು ಏನು ಇಷ್ಟಪಡ್ತಾರೆ? ಅಲ್ಲ, ಅದು ಇಂಡಿವಿಜುವಲ್ ಪರ್ಸೆಪ್ಷನ್. ಅಂದರೆ ಅವ್ರು ಹೆಂಗೆ ಅದನ್ನು ತಗೊಳ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ನಾನು ಅದನ್ನೇ ಹೇಳಿದ್ರಿ, ಇವಾಗ ನಾವೇನೋ ಒಂದು ಇದು ಮಾಡಬೇಕು ಅಂತ ಅಂದ್ರೂ ಇನ್ನೊಬ್ಬರಿಗೆ ಹಂಚ್ಕೊಂಡು ಅಥವಾ ಇನ್ನೊಬ್ಬರಿಗೆ ಹಂಗೆ ಹೇಳ್ಕೊಳ್ತಾರೆ, ಹಿಂಗೆ ಹೇಳ್ಕೊಳ್ತಾರೆ, ನಾವು ಸೊಸೈಟಿಲಿ ಹಂಗೆ ಆಗ್ತೀವಿ ಅನ್ನೋದು ತಲೆಗೆ ಬಂದರೆ ನಮ್ಮಷ್ಟಕ್ಕೆ ನಾವು ಹಿಂದಕ್ಕೆ ಕುಸ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಾವೇನು ಮಾಡ್ಕೊಬೇಕು, ಅಲ್ಲೇ ನಂದು ಅರ್ಧ ಆಟೋಮೆಟಿಕಲಿ ಲೆವೆಲ್ ಕಡಿಮೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ಅಂಥಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತೇನೆ. ನಮ್ದೇನು ಗುರಿ ಇರುತ್ತೋ ಅದಕ್ಕೆ ನಾವು ಒತ್ತು ಕೊಟ್ಟು ಅದಕ್ಕೆ ನಾವು ಮುಂದೆ ಹೋದರೆ ಡೆಫಿನೆಟ್ಲಿ ನಾವು ಅಚೀವ್ ಮಾಡ್ಬೋದು. ಗುರಿ ಅಂದ್ಕೊಂಡು ಗುರಿ ಮುಟ್ಬೋದು. ನಮ್ಮಷ್ಟಕ್ಕೆ ನಾವೇ ಹಿಂಗೆ ಅಂದ್ರೆ ಹೆಂಗೆ ಮುಂದೆ ಬರೋದು ಹೆಂಗೆ ಅಲ್ವಾ? ನಮ್ಮಲ್ಲಿ ಆಗುತ್ತೆ ಅನ್ನೋದೊಂದು ಬೇಕು. ಸೆಲ್ಫ್ ಡಿಸಿಷನ್ ಇರಬೇಕು. ನಮ್ಮಷ್ಟಕ್ಕೆ ನಾನೇ ಮೇಲು, ನಾನೇ ಇದು ಬರ್ಬೋದು ಮುಂದೆ ಅನ್ನೋದು ನಮ್ಮ ಮನಸ್ಸಲ್ಲಿ ಬರೋದು. ಆಮೇಲೆ ನೆಗೆಟಿವ್ ಥಿಂಕಿಂಗ್ ಬಂದರೆ ಆಟೋಮೆಟಿಕಲಿ ಇನ್ನೂ ಸ್ವಲ್ಪ ನಾವು ಹಿಂದಕ್ಕೆ ಹೋಗ್ತೀವಿ, ಮುಂದೆ ಆಗೋದಿಲ್ಲ. ಆಬ್ವಿಯಸ್ಲಿ ಇವಾಗ ಕೆಲವು ಜನ ನಮ್ಮಿಂದನೇ ಇನ್ಸ್ಪಿರೇಷನ್ ತೊಗೊಂಡ್ರೆ ಸಾಕಷ್ಟು ಜನ ಇದ್ದಾರೆ. ಅಂದರೆ ಇನ್ಸ್ಪಿರೇಷನ್ ಸರ್. ಈಗ ನಾನು ಹೇಳ್ತಾ ಇರೋದು ಹೆಂಗೆ ಅಂದರೆ ಇವಾಗ ಅಂತಂದಲ್ಲ, ಇವಾಗಿನ ಪೊಸಿಷನ್ ಅನ್ನಲ್ಲ, ಮುಂಚೆಯಿಂದಲೇ. ಇವಾಗ ನನ್ನ ಹೇಳಿದ್ದಲ್ಲ, ಇವಾಗ ಸ್ಕೂಲ್ ಟೈಮ್ ನಾವು ಮುಂದೆ ಬರಬೇಕು, ಮಾಡಬೇಕು ಅನ್ನೋದೊಂದು ಇತ್ತು ಅಂದರೆ ಆಬ್ವಿಯಸ್ಲಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ.
ಅಂದರೆ ಸರ್ ಈಗ ನಿಮ್ಮ ತಂದೆ ತಾಯಿನೂ ಅವಿದ್ಯಾವಂತ ಇರೋ ನಿಮ್ಮ ಕುಟುಂಬನೂ ಎಲ್ಲನೂ ನೌಕರಿಸ್ತಾರೆ ಸರ್. ನಮ್ಮ ಫ್ಯಾಮಿಲಿಯಲ್ಲಿ ಪ್ರೆಸೆಂಟ್ ಎಲ್ಲರೂ ನಿಮ್ಮ ಸಿಸ್ಟರು ಏನು ಕೆಲಸ ಮಾಡ್ತಾರೆ? ನನ್ನ ಅವಾಗಲೇ ಹೇಳಿದೆ, ನಮ್ಮ ಬ್ರದರು ಒಂದು ಡಿಗ್ರಿ ಕಾಲೇಜ್ ಲೆಕ್ಚರರ್ ಇದ್ದಾರೆ, ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ. ಹಾಂ ಸರ್. ನಮ್ಮ ಸಿಸ್ಟರು ಪೋಸ್ಟ್ ಆಫೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಹಾಂ ಸರ್. ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಫೀಸಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಇಲ್ಲೇ ಕೊಟ್ಟೂರಲ್ಲೇ ಇದ್ದಾರೆ. ಹಾಂ. ನಾನು ಆಬ್ವಿಯಸ್ಲಿ ಥರ್ಡ್, ನಾನೇ ಲಾಸ್ಟು. ಹಾಂ. ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ. ಹಾಂ ಸರ್, ಈಗ ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಸಿಗಬೇಕಂದ್ರೆ ಮನುಷ್ಯನ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಲ್ಲ ಸರ್. ಸಮಾಜದಲ್ಲಿ ಒಂದು ಮುಖ್ಯವಾಗಿ ಬರಬೇಕಂದ್ರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋದು ಆಯಿತು. ಶಿಕ್ಷಣದಿಂದ ಅಲ್ಲಿ ಪ್ರತಿಯೊಂದು ಯಾವುದೇ ನೀವು ಫೀಲ್ಡಿಗೆ ಹೋಗ್ರಿ, ಬೇಸಿಕ್ ನೀಡ್ ಶಿಕ್ಷಣ, ಎಜುಕೇಷನ್. ಹಾಂ. ನಾನು ಬರೀ ಇದೇ ಒಂದು ಫೀಲ್ಡ್ ಅಂತಂದಲ್ಲ. ಹಾಂ ಸರ್. ಬೇಸಿಕ್ ಆಗಿ ಎಜುಕೇಷನ್ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಶಿಕ್ಷಣಕ್ಕೆ ಯಾವಾಗಲೂ ನೀವು ಯಾವುದೇ ಒಂದು ತಗೊಂಡ್ರೆ, ನೀವು ಯಾವುದೇ ಫೀಲ್ಡ್ ಇನ್ಕ್ಲೂಡಿಂಗ್ ನಾವು ಕೃಷಿಯಲ್ಲಿ ಇನ್ನೊಂದು ಅಟ್ಲೀಸ್ಟ್ ಮಿನಿಮಮ್ ನಾಲೆಡ್ಜ್ ಅಂದರೆ ನಾವು ಕೆಲವೊಬ್ಬರಲ್ಲಿ ಸ್ಕೂಲಿಗೆ ಹೋಗಿ ನಾಲೆಡ್ಜ್ ತಗೊಂಡಿರ್ತಾರೆ, ಕೆಲವೊಬ್ರು ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ನಾಲೆಡ್ಜ್ ತಗೊಂಡಿರ್ತಾರೆ, ಇನ್ನು ಕೆಲವೊಬ್ರು ಅವರ ಪ್ರಾಕ್ಟೀಸ್ ಮೇಲೆ ನಾಲೆಡ್ಜ್ ತಗೊಂಡಿರ್ತಾರೆ. ಒಂದು ನಾವು ಎಜುಕೇಷನ್ ಅಂತಲೇ ಹೇಳ್ತೀವಿ. ಬಟ್ ಯಾವುದೇ ಒಂದು ಫೀಲ್ಡ್ ನಾವು ಮುಂದೆ ಬರಬೇಕು ಅಂತ ಅಂದರೆ ಎಜುಕೇಷನ್ ಅಷ್ಟೇ ಇಂಪಾರ್ಟೆಂಟ್. ಹಾಂ ಸರ್. ಎಜುಕೇಷನ್ ಫಸ್ಟು. ನೀವು ಯಾವ ಫೀಲ್ಡ್ ಅದು ಸೆಲೆಕ್ಟ್ ಮಾಡ್ತೀರೋ ಅದು ನೆಕ್ಸ್ಟ್ ನಿಮ್ಮ ಇಂಟ್ರೆಸ್ಟ್ ಮೇಲೆ, ನಿಮ್ಮ ಇದ್ರ ಮೇಲೆ ಹೋಗ್ತದೆ. ಬಟ್ ಅದಕ್ಕೆ ಬೇಸಿಕ್ ಏನು ಶಿಕ್ಷಣದ ಅವಶ್ಯಕತೆ ಇದೆಯಲ್ಲ, ಎಲ್ಲರೂ ಕಂಪಲ್ಸರಿ ತಗೊಳ್ಳೇಬೇಕು. ಶಿಕ್ಷಣದಿಂದ ಮಾತ್ರ ಒಂದು ಸಮಾಜ ಮುಖ್ಯವಾಗಿ ಬರೋಕ್ಕೆ ಸಾಧ್ಯ. ಶಿಕ್ಷಣ ಮತ್ತು ಗುರಿ ಅದು ಒಂದು ದಾರಿ ಇದ್ದಂಗೆ. ಹಾಂ ಸರ್. ಮುಖ್ಯವಾಗಿ ಬರೋದಕ್ಕೆ ಒಂದು ದಾರಿ ಮಾಡ್ಕೊಡೋದು ಯಾವುದು? ಎಜುಕೇಷನ್. ಎಜುಕೇಷನ್ ನಿಮ್ಗೆ ಸಾಕಷ್ಟು ದಾರಿ ತೋರಿಸ್ತದೆ. ಹೌದು. ಆ ದಾರಿಲಿ ಮುಂದುವರಿಯೋದು ನಿಮ್ಮ ಜವಾಬ್ದಾರಿ. ಹಾಂ ಸರ್.